ಹೀರೋ ಸ್ಪೆಂಡರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿ ಕೇವಲ 2,500 ರೂಪಾಯಿಗೆ ಮಾರಾಟ ಮಾಡ್ತಿದ್ದಂತಹ ಖತರ್ನಾಕ್ ಕಳ್ಳನನ್ನು ಇದೀಗ ಪೊಲೀಸರು ಬಲೆ ಬೀಸಿ ಹಿಡಿದಿದ್ದಾರೆ. ಈ ಒಂದು ಘಟನೆ ನಡೆದಿರತಕ್ಕಂತಹದ್ದು ದೇವನಹಳ್ಳಿ ತಾಲೂಕಿನ ವಿಜಯಪುರ ತಾಲೂಕಿನಲ್ಲಿ ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರತಕ್ಕಂತಹದ್ದು. 42 ಬೈಕ್ ಕಳ್ಳತನ ಪ್ರಕರಣ ಬೇಧಿಸಿದ್ದಾರೆ. ಇದೀಗ ವಿಜಯಪುರ ಪೊಲೀಸರು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಹೀರೋ ಸ್ಪ್ಲೆಂಡರ್ನನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಂತಹ ಕಳ್ಳನನ್ನು ಅರೆಸ್ಟ್ ಮಾಡಲಾಗಿದೆ. 20 ಲಕ್ಷ ಮೌಲ್ಯದ ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕದ್ದ ಬೈಕ್ಗಳನ್ನು 2,500ಕ್ಕೆ ಮಾರಾಟ ಮಾಡ್ತಾ ಇದ್ದ ಆರೋಪಿ ಎನ್ನುವಂತಹ ಮಾಹಿತಿ ಇದೀಗ ಬೆಳಕಿಗೆ ಬಂದಿರುವಂತಹದ್ದು. ಮಾಲೀಕರಿಗೆ ಬೈಕ್ ಹಸ್ತಾಂತರಿಸಿದಂತಹ ಎಸ್ಪಿ ಚಂದ್ರಕಾಂತ್ ದೇವನಹಳ್ಳಿ ಸೇರಿ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬೈಕ್ ಕಳ್ಳತನ ಜಾಲದ ಮೇಲೆ ಪೊಲೀಸರು ಕಣ್ಣನ್ನು ಇಟ್ಟಿದ್ದಂತಹದ್ದು. ಪ್ರಕರಣ ಬೇಯಿಸಿದಂತಹ ಪೊಲೀಸರಿಗೆ ಇದೀಗ ಎಸ್ಪಿ ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀರೋ ಸ್ಪ್ಲೆಂಡರ್ ಬೈಕ್ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದಂತಹ ಕಳ್ಳನನ್ನ ಕೊನೆಗೂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರಿಂದ ಈ ಒಂದು ಭರ್ಜರಿ ಕಾರ್ಯಾಚರಣೆ ನಡೆದಿರುವಂತಹದ್ದು. ಕಳವಾಗಿದ್ದಂತಹ ಬೈಕ್ಗಳನ್ನು ಮಾಲೀಕರಿಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಹಸ್ತಾಂತರ ಮಾಡಿದ್ದಾರೆ. ಬಂಧಿತ ಆರೋಪಿಗಳಿಂದ 20 ಲಕ್ಷ ಮೌಲ್ಯದ 42 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ನಿವಾಸಿ ಖಲೀಲ್ ಬಂಧಿತ ಆರೋಪಿ. ದೇವನಹಳ್ಳಿ, ಹೊಸಕೋಟೆ, ಶಿಡ್ಲಘಟ್ಟ, ಮಾಲೂರು ಪೊಲೀಸ್ ಠಾಣೆಗಳಲ್ಲಿ ಹಲವಾರು ಕಳ್ಳತನ ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿದ್ದ. ಕದ್ದ ಬೈಕ್ಗಳನ್ನು ಕೇವಲ 2,500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ ಆಸಾಮಿ. ಕಳ್ಳನಿಂದ ಬೈಕ್ ಖರೀದಿಸಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಿದಂತಹ ಬೇರೊಬ್ಬ ವ್ಯಕ್ತಿಗಳ ವಿರುದ್ಧವೂ ಕೂಡ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಡಿವೈಎಸ್ಪಿ ಪಾಂಡುರಂಗ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿರತಕ್ಕಂಥದ್ದು. ಕಳ್ಳತನ ಪ್ರಕರಣ ಬೇಧಿಸಿದಂತಹ ಪೊಲೀಸರಿಗೆ ಎಸ್ಪಿ ಚಂದ್ರಕಾಂತ್ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 18/6/2026 ಒಬ್ಬ ಫಿರ್ಯಾದಿದಾರರಾದಂತಹ ಮುನಿಕೃಷ್ಣ ಅನ್ನೋರು ಠಾಣೆಗೆ ಒಂದು ದೂರು ನೀಡಿರ್ತಾರೆ. ನಂದು 2 ವೀಲರ್ ಸ್ಪೆಂಡರ್ ಕಳ್ಳತನ ಆಗಿದೆ, ಇದು ಪತ್ತೆ ಮಾಡಿಕೊಡಿ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ. ಈ ಪ್ರಕರಣ ದಾಖಲಾದ ನಂತರ ನಮ್ಮ ವಿಜಯಪುರ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಸ್ತುತ್ಯರ್ಹವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಆ ಪ್ರಕರಣವನ್ನು ಭೇದಿಸಿ ಆರೋಪಿಯಾಗಿರ್ತಕ್ಕಂಥ ಖಲೀಲ್ ಅಹಮದ್ ಬಿನ್ ಶಫೀವುಲ್ಲಾ 46 ವರ್ಷ, ಆತನು ಸಹ ವಿಜಯಪುರ ಟೌನ್ ಆತನ ದಸ್ತಗಿರಿ ಮಾಡಿ ಆತನು ಕೊಟ್ಟ ಮಾಹಿತಿಯ ಮೇರೆಗೆ ಸುಮಾರು 42 ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಈ ದಿನ ಮಾನ್ಯ ನ್ಯಾಯಾಲಯದಿಂದನೂ ಸಹ ಅನುಮತಿ ಪಡೆದು ಪತ್ತೆಯಾಗಿರತಕ್ಕಂತಹ ಮತ್ತು ದೂರು ದಾಖಲಾಗಿರತಕ್ಕಂಥ ಮಾಲೀಕರಿಗೆ ಈ ವಾಹನಗಳನ್ನು ಒಪ್ಪಿಸುವ ಕಾರ್ಯಕ್ರಮ ಹಾಗೂ ಜನರಲ್ಲಿ ತಮ್ಮ ಮುಖಾಂತರ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿ ವಿಜಯಪುರ ಠಾಣೆಯವರು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಅವರು ಸ್ತುತ್ಯಾರ್ಹವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಬಂದ ಮೇಲೆ ವಿಜಯಪುರದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಚಟುವಟಿಕೆಗಳ ತಡೆಗಟ್ಟುವಿಕೆ ಮತ್ತು ಪತ್ತೆ ಹಚ್ಚುವ ಕಾರ್ಯ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಮತ್ತು ಸಾರ್ವಜನಿಕರು ಸಹ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್, ಲಕ್ಷ್ಮೀನಾರಾಯಣ ಬಂದ ಮೇಲೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂತ. ಸೊ ಇಲಾಖೆ ವತಿಯಿಂದ ನನ್ನ ವೈಯಕ್ತಿಕವಾಗಿ ಆತಗೆ ಮತ್ತು ಆ ತಂಡದವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ಒಂದು ಫನ್ನಿ ಅಂತಂದ್ರೆ, ಆತನು ಹಿಂದೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಜೀವನ ನಿರ್ವಹಣೆಗೆ ಅದು ಕಷ್ಟದಾಯಕ ಅಂತ ಹೇಳ್ಬಿಟ್ಟು ಹೇಳಿ ಈ ಒಂದು ವಾಹನ ಕದ್ದು ಬಹಳ ಸುಲಭವಾಗಿ ಹಣ ಗಳಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕ್ತಾನೆ. ಸುಮಾರು 20-25 ಕೀಗಳು ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೂ ಒಂದು ವಾಹನ ಕದ್ದಿರ್ತಾನೆ. ಅದು ಪ್ರಕರಣ ದಾಖಲಾಗಿದೆ. ಆದ್ರೆ ಆತನು ರ್ಯಾಂಡಮ್ ಆಗಿ ಏನು ಈ ವೆಹಿಕಲ್ ವಾಚ್ ಮಾಡಿ ಯಾರು ಇಲ್ವಾ ಆ ರೀತಿ ಇಲ್ಲ, ಸ್ಟ್ರೈಟ್ ಅವೇ ಹೋಗೋದು, ಓಪನ್ ಮಾಡೋದು, ಎತ್ಕೊಂಡು ಹೋಗೋದು. ಮತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಈತನ ಹತ್ರ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಈತನಿಗೆ ದುಷ್ಪ್ರೇರಣೆ ಮಾಡ್ತಾ ಇದ್ದಿದ್ದು ಸಹ ತನಿಖೆಯಲ್ಲಿ ನಮ್ಗೆ ತಿಳಿದು ಬಂದಿದೆ. ನೀವು ಹೀರೋ ಹೋಂಡಾ ಸ್ಪ್ಲೆಂಡರ್ ಮಾತ್ರ ಕೊಟ್ರೆ ನಾವು ಮಾರಾಟ ಮಾಡ್ಕೊಡ್ತೀವಿ ಅಂತ. ಅದು ಬಹಳ ಕಡಿಮೆ ರೇಟ್ಗೆ 2-2.5 ಸಾವಿರ ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ವಾಟ್ಸಪ್ ಆತಗೆ ಫೋನ್ ಪೇ ಮುಖಾಂತರ ಮಾಡಿದ್ದಾರೆ. ಅವನು ಸಹ ಪತ್ತೆ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನೂ ಸಹ ಕ್ರಮ ಕೈಗೊಳ್ತೀವಿ. ಓನ್ಲಿ ಸ್ಪೆಂಡರ್ಸ್, ಯಾಕಂತಂದ್ರೆ ಮೈಲೇಜ್ ಜಾಸ್ತಿ ಬರ್ತದೆ, ಮತ್ತೆ ಬಡವರು ಮೈಲೇಜ್ ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ಏನ್ 42 ವಾಹನಗಳು ನಾವು ವಶಪಡಿಸ್ಕೊಂಡಿದೀವೋ ಅದರಲ್ಲಿ 41 ವೆಹಿಕಲ್ ಓನ್ಲಿ ಹೀರೋ ಹೋಂಡಾಗೆ ಸೇರ್ತಕ್ಕಂಥ ವಾಹನಗಳು. ಅದರದ್ದು ಉದ್ದೇಶ ನಿಮ್ಗೆಲ್ಲ ಕ್ಲಿಯರ್ ಆಯ್ತು ಈಗ. ಹಾಗಾಗಿ ಕದ್ದಿರೋದು ಇಷ್ಟ ಅಪರಾಧನೋ, ಕದಿಯಕ್ಕೆ ದುಷ್ಪ್ರೇರಣೆ ನೀಡಿರ್ತಕ್ಕಂಥದ್ದು ಅಷ್ಟೇ ದೊಡ್ಡ ಅಪರಾಧ. ಅವರ ಪತ್ತೆಗಾಗಿ ಸಹ ಕ್ರಮ ಕೈಗೊಳ್ಳಲಾಗ್ತದೆ. ಅವ್ರನ್ನೂ ಸಹ ಈ ಪ್ರಕರಣದಲ್ಲಿ ಸೇರಿಸಿ ಮಾನ್ಯ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸ್ತೀವಿ.
ತಾವುಗಳು ಸಹ ಮಾಲೀಕರಿಗೆ ಇದು ಜಾಗೃತಿ ಮೂಡಿಸಬೇಕು. ಯಾಕಂದ್ರೆ ವಾಹನಗಳನ್ನ ಎಲ್ಲೇ ನಿಲ್ಲಿಸಬೇಕಾದ್ರೆ ಅವರು ಎಲ್ಲಾ ರೀತಿಯಾದಂತ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು. ಈಗ ಲೇಟೆಸ್ಟ್ ಆಗಿ ವೀಲ್ಗೆ ಕೀ ಹಾಕೋದು ಬಂದಿದೆ, ಅದಾದ್ರೆ ಉತ್ತಮ ಅಂತ ಸಹ ತಾವು ಜನಜಾಗೃತಿ ಮಾಡಬೇಕು. ನಾವು ಇದರಲ್ಲಿ ಪರಿಣಾಮಕಾರಿ ತಡೆಗಟ್ಟಲಿಕ್ಕೆ ಪ್ರತಿದಿನ ಈ ವೆಹಿಕಲ್ಸ್ ಕೇಸ್ ಹಾಕ್ತಾ ಇದೀವಿ. ಆವಾಗ ಹೆಲ್ಮೆಟ್ ಇಲ್ದದ್ದು ಮತ್ತೆ ರ್ಯಾಶನ್ ನೆಗ್ಲಿಜೆಂಟ್ ಆಗಿ ಓಡಿಸ್ತಕ್ಕಂಥದ್ದು, ಕುಡಿದು ಓಡಿಸೋದ್ರ ಜೊತೆಗೆ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡ್ತೀವಿ. ಕೆಲವ್ರಿಗೆ ಅದು ನ್ಯೂಸೆನ್ಸ್ ಅಂತ